विघ्नेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मत्कुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अशेषसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्रीमद्भागवते नवमस्कन्धान् कथा प्रारम्भे सति किञ्चित् पूर्वकथानुवादः हरिः ओम हरिः ओम हरिः ओम एवं क्षिपन् धनुषि सन्धितमुत्ससर्ज बाणं सवज्रमिव तद्धृदयं बिभेद सोऽसृग्वसन् दशमुखैर्न्यपतत् विमानात् हाहेति जल्पति जने सुकृतीवरक्षः ರಾಮರಾವಣರ ಯುದ್ಧದ 18ನೇ ದಿನ. ಅವನು ಪುಷ್ಪಕ ವಿಮಾನದಲ್ಲಿ ಕುಳಿತು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಇಂದ್ರ ತನ್ನ ಸ್ವಾಮಿಗೋಸ್ಕರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ತನ್ನ ರಥವನ್ನೇ ಕಳಿಸಿಕೊಟ್ಟಿದ್ದಾನೆ. ಮಾತಲಿ ಸಾರಥಿಯನ್ನು ಕಳಿಸಿದ್ದಾನೆ. ಆಗ ಪರಮಾತ್ಮನ ಧನುಷ್ಯ ಯಾವಾಗ ವಜ್ರ ಸದೃಶವಾಗಿರ್ತಕ್ಕಂಥ ಬಾಣ ರಾವಣನ ಎದೆಯನ್ನು ಸೀಳಿತೋ ಆಗ 10 ಮುಖಗಳಿಂದ ರಕ್ತವನ್ನು ಕಾರುತ್ತಾ ರಾವಣ ವಿಮಾನದಿಂದ ಕೆಳಗೆ ಬಿದ್ದಿದ್ದಾನೆ. ಎಲ್ಲರೂ ಹಾಯೋ ಅಂತ ತಿಳ್ಕೊಂಡಂತ ಹೇಳಿ ಒದರ್ತಾ ಇದ್ದಾರೆ. ಪುಷ್ಪಕ ವಿಮಾನವನ್ನು ಅವನು ಕುಬೇರನಿಂದ ಕಸಿದುಕೊಳ್ಳುವಾಗ
ಆ ಕಾಲದಲ್ಲಿ ವಿಶ್ರವ ಋಷಿಗಳು ಹೇಳಿದರು, ಏನೋ ತಮ್ಮ ಅಂತ ಕೊಟ್ಟಿದ್ದಾನೆ, ಆದರೆ ಇದನ್ನು ಯುದ್ಧಕ್ಕೆ ಉಪಯೋಗಿಸ್ಲಿಕ್ಕಿಲ್ಲ. ಯಾವಾಗ ಯುದ್ಧಕ್ಕೆ ಉಪಯೋಗಿಸ್ತಿ ಆಗ ನಿನ್ನ ಪರಾಜಯ ಮರಣ ನಿಶ್ಚಿತ ಅಂತ ತಿಳ್ಕೊಂಡು ಅಂಥೇಳಿ ತಂದೆ ಹೇಳಿದ್ದರಿಂದಾಗಿ, ಆ ರೀತಿಯಾದಂಥ ಒಂದು ಶಾಪವನ್ನು ಕೊಟ್ಟಿದ್ದರಿಂದಾಗಿ ಅದು ಏನಿರ್ತದೆ, ವಿನಾಶಕಾಲಿ ವಿಪರೀತ ಬುದ್ಧಿ. ಮನುಷ್ಯ ಯಾವಾಗ ವಿನಾಶ ಸಮೀಪಿಸ್ತದೆ ಆ ಕಾಲದಲ್ಲಿ ಅವನ ಬುದ್ಧಿಯೂ ಕೂಡ ವಿಚಿತ್ರ ರೀತಿಯಿಂದ ಅವನ ಬುದ್ಧಿ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ವಿಕೃತವಾಗ್ತದೆ. ಮರೆತುಬಿಟ್ಟಿದ್ದ. ಅಷ್ಟೇ ಅಲ್ಲ, 18 ದಿವಸ ರಾಮ ರಾವಣರ ಯುದ್ಧ ಹೇಗೆ ನಡೆದಿತ್ತು ಅಂತ ತಿಳ್ಕೊಂಡಂತಂದರೆ ವರ್ಣನೆ ಬರ್ತದೆ. ನೈವ ರಾತ್ರಂ ನ ದಿವಸಂ ನ ಮುಹೂರ್ತಂ ಚ ನ ತಕ್ಷಣಂ. ಹಗಲು ರಾತ್ರಿ ಒಂದು ಕ್ಷಣವೂ ಬಿಡದೆ, ಸೆಕೆಂಡ್ ಬಿಡದೆ ರಾಮ ರಾವಣಯೋರ್ಯುದ್ಧಂ ವಿರಾಮಂ ಉಪಗಚ್ಚತಿ. ನಿಲ್ಲಿಲ್ಲ. ರಾವಣ ಬೀಳುವವರೆಗೂ ಸತತವಾಗಿ ಯುದ್ಧ ನಡೆದಿತ್ತು ಅಂತ ತಿಳ್ಕೊಂಡು ಅಂತೇಳಿ ವರ್ಣನೆ ಬರ್ತದೆ. ಅಂದಹಾಗೆ ಆರಂಭದಲ್ಲಿ ರಾಮನನ್ನು ಮರೆತಿದ್ದೇವೆ, ಪ್ರಶ್ನೆಗಳನ್ನು ಮರೆತಿದ್ದೇವೆ. ರಾಮಾಯಣದ ಆಕರ್ಷಣೆ ಹೇಗಿರುತ್ತೆ, ಒಂದು ಸಲ ಲಕ್ಷ ಆ ಕಡೆ ಹೋಗ್ಬಿಡ್ತದೆ. ಪ್ರಶ್ನೆ ಬಂದಿದ್ದು ಏನು ಅಂತ ತಿಳ್ಕೊಂಡು ಅಂತಂದರೆ, ಬೆಂಗಳೂರಿನಿಂದ ಪ್ರಶ್ನೆ ಬಂದಿದೆ. ಹನುಮಂತ ಒಂದೇ ಒಂದು ದಿವಸದಲ್ಲಿ ರಾಮನ 1/3 ಸೈನ್ಯವನ್ನು ಮುಗಿಸ್ಬಿಟ್ಟ. ಉಳಿದದ್ದು ಲಕ್ಷ್ಮಣಿಗೆ 1/3, ಆನಂತರ ರಾಮನಿಗೆ 1/3 ಉಳಿದಿತ್ತು. ಅದಕ್ಕೋಸ್ಕರ ಇವರು ಎಷ್ಟಲ್ಲ, ಒಂದಲ್ಲ 2 ದಿವಸ ಅಲ್ಲ, 72 ದಿವಸ ಯುದ್ಧ ಆಗಿದೆ ರಾಕ್ಷಸರಿಗೂ ರಾಮಚಂದ್ರನ ಮಧ್ಯದಲ್ಲಿ. ಹಾಗೆ ಆದದ್ದು 87 ದಿವಸ. ಆದರೆ ಮಧ್ಯದಲ್ಲಿ 15 ದಿವಸ ಅಲ್ಲಲ್ಲೇ ಒಂದೊಂದು ದಿವಸ 2 ದಿವಸ ಮಧ್ಯದಲ್ಲಿ ಯುದ್ಧ ವಿರಾಮ ಆಗ್ತಾಯಿತ್ತು. ಹೀಗೇಕೆ ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರಶ್ನೆ ಬಂದಿದೆ. ಇದಕ್ಕೆ ಉತ್ತರ ಇಷ್ಟೇ. ರಾವಣನ ಸೈನ್ಯದ 1/3 ಅದನ್ನು ಮುಗಿಸ್ಬಿಟ್ಟಿದ್ದ ಹನುಮಂತೇವರು. ಆದರೆ ಯಾವಾಗ ಗುಪ್ತಚಾರರಿಂದ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಕಪಿಗಳು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೆ ಯಾವಾಗ ತಿಳಿತೋ ಆಗ ಅವನು ಎಲ್ಲ ಕಡೆಯಲ್ಲಿ ರಾಕ್ಷಸರನ್ನು ತರಿಸಿದ. ತನ್ನದಾಗದೇ ಇರತಕ್ಕಂಥ ಅನೇಕ ರಾಕ್ಷಸರ ಎಷ್ಟೆಷ್ಟು ರಾಜರಿದ್ದರು ಅವರೆಲ್ಲರನ್ನು ಯುದ್ಧಕ್ಕೆ ಕರೆದ. ರಾವಣನ ಸೈನ್ಯಕ್ಕಿಂತಲೂ 100 ಪಟ್ಟು ವಿಸ್ತಾರವಾಗಿತ್ತು ಆ ಸೈನ್ಯ. ಒಂದು ಮುಖ್ಯವಾಗಿ ಎಲ್ಲರಿಗೂ ಸೇವೆ ಅವಕಾಶ. ಒಂದು ಇಣಚಿಗೆ ಆ ಹುಲ್ಲು ಉಸುಕು ತಂದು ಹಾಕ್ತಿತ್ತು, ಅದಕ್ಕೆ ಅವಕಾಶ ಕೊಟ್ಟ ರಾಮಚಂದ್ರ ಹೇಳ್ದ, ಪ್ರತಿಯೊಬ್ಬ ಕಪಿಗೂ ಪ್ರತಿಯೊಬ್ಬ ಕರಡಿಗೂ ನನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಯುದ್ಧ ಮಾಡಿ, ನಿಮ್ಮ ಸೇವೆ ಮಾಡಿ, ನಂತರ ನಾನು ಲಕ್ಷ್ಮಣ ನೋಡ್ಕೊಳ್ತೇವೆ ಅಂತ. ಆದ್ದರಿಂದಾಗಿ ಅವರಿಗೆ ಯುದ್ಧವನ್ನು ಬಿಟ್ಟು ಕೊಟ್ಟದ್ರಿಂದ ರಾಮ ಮನಸ್ಸು ಮಾಡಿದ್ರು ಒಂದೇ ದಿವಸದಲ್ಲಿ ಮುಗಿಸ್ಬೋದಾಗಿತ್ತು. ಅದು ಇಷ್ಟು ಜನ ಸೇವೆಗೋಸ್ಕರ ಬಂದಿದ್ರಲ್ಲ, ಅವ್ರಿಗೆ ಅವಕಾಶ ಕೊಡೋದಕ್ಕೋಸ್ಕರ ರಾಮ ಅವ್ರು ತನ್ನ ಹತ್ರ ಯಾರು ಬಂದರೆ ಯುದ್ಧ ಮಾಡ್ತಿದ್ದ. ಎಲ್ಲರೂ ಒಂದು ರಾಮ ಲಕ್ಷ್ಮಣ ನೋಡ್ತಾ ನಿಂತು ಕೊಡ್ತಿದ್ರು. ಡೈರೆಕ್ಟ್ ಯುದ್ಧದಲ್ಲಿ ಭಾಗವಹಿಸಿದ್ದು ಬಹಳ ಕಡಿಮೆ. ಆದ್ದರಿಂದ 72 ದಿವಸ ಯುದ್ಧ ನಡೆಯಿತು. ಅದರಲ್ಲಿ 18 ದಿವಸ ರಾಮ ರಾವಣನ ಮಧ್ಯದಲ್ಲೇ ನಡೆದಿದೆ. ಇನ್ನು ಅವ್ರ ಮಧ್ಯೆಯಲ್ಲೂ 18 ದಿವಸ ಯಾಕೆ? ರಾವಣ ಇಷ್ಟು ವರಗಳನ್ನು ಕೇಳಿದ್ನಲ್ಲ, ಬ್ರಹ್ಮದೇವರ, ರುದ್ರದೇವರ, ಪಾರ್ವತಿ ವರ, ಗಣಪತಿ ವರ, ಎಲ್ಲ 20 ವರಗಳನ್ನು ಕೇಳಿದ್ದ. ಅವರೆಲ್ಲ ದೇವತೆಗಳು ಪರಮಾತ್ಮ ನಮ್ಮ ವರಕ್ಕೊಂದು ಸ್ವಲ್ಪ ಮರ್ಯಾದೆ ಕೊಡು ಅಂತ ಕೇಳ್ಕೊಂಡಿದ್ರು. ಅದಕ್ಕಾಗಲಿ ಒಂದು ಸ್ವಲ್ಪ ಆ ವರದಷ್ಟು 1-2 ದಿವಸ ಅವ್ರದ್ದು, 1-2 ದಿವಸ ಇವ್ರದ್ದು ಯುದ್ಧ ಮಾಡಲಿ ಅಂತ ಹೇಳಿ ರಾಮ ಬಿಟ್ಟಿದ್ದ. ಹೀಗಾಗಿ 1/3 ಬಿಟ್ಟು ಉಳಿದ 2/3 ಮ್ಯಾರೇಜ್ ಏನಾಗ್ತದೆ ಆಗ್ತಿರಬೇಕು. ಆ ಅಷ್ಟು ಭಾಗವನ್ನು 2/3 ಭಾಗವನ್ನು ಮತ್ತು ಉಳಿದ ಮಿತ್ರ ರಾಕ್ಷಸರಿಂದ ಬಂದಿರತಕ್ಕಂಥ ವಿಶಾಲ ಸೈನ್ಯವನ್ನು ನಾಶಪಡಿಸಬೇಕಾಗಿದ್ದರೆ ಒಟ್ಟು ಟೋಟಲ್
ಆ್ಯಕ್ಚುಯಲ್ ಯುದ್ಧ 72 ದಿವಸ ಬೇಕಾಯಿತು. ಇನ್ನು ಪ್ರಶ್ನೆ 2, ವಿಭೀಷಣನಿಗೆ ಒಂದು ಶ್ವೇತವರಾಹಕಲ್ಪ ಮುಗಿಯುವವರೆಗೂ ರಾಜ್ಯವನ್ನು ಕೊಟ್ಟ. ಆದರೆ ಪ್ರಹ್ಲಾದನಿಗೆ 36,000 ವರ್ಷ ಮಾತ್ರ, ಬಲಿಗೆ ಒಂದು ಮನ್ವಂತರದವರೆಗೂ ಮಾತ್ರ. ಹೀಗಾಗಿ ಅವರು ಇವರು ರಾಕ್ಷಸರು, ಇವರು ಅಸುರರು ರಾಕ್ಷಸನು. ಇಲ್ಲಿ ಅಸುರ ರಾಕ್ಷಸರು ಇಂಪಾರ್ಟೆಂಟ್ ಅಲ್ಲ, ಅವರ ಪ್ರಾರಬ್ಧ, ಸುಖ ಪ್ರಾರಬ್ಧ, ರಾಜ್ಯವನ್ನು ಆಳೋ ಪ್ರಾರಬ್ಧ ವಿಭೀಷಣದ ಒಂದು ಕಲ್ಪದವರೆಗೂ ಇತ್ತು. ಪ್ರಹ್ಲಾದನ ಭಾಳ ಕಡಿಮೆ ಬೇಗನೆ ನಂಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಿದ್ದರಿಂದ 36,000 ವರ್ಷ ಮಾತ್ರ. ಆ ನಂತರ ಬಲಿಚಕ್ರವರ್ತಿಗೆ ಒಂದು ಮನ್ವಂತರದವರೆಗೆ ಅವಕಾಶವನ್ನು ಕೊಟ್ಟಿದ್ದ. ಆದ್ದರಿಂದಾಗಿ ಇದರಲ್ಲಿ ಭೇದಭಾವ ಯಾವುದೇ ರೀತಿಯಾಗಿಲ್ಲ. ಇನ್ನು ನೀವು ಅಂಗದನ ಕಥೆಯನ್ನು ಹೇಳಿದ್ರಿ. ಅಂಗದ 4 ರಾವಣರಲ್ಲಿ ನೀ ಯಾರು ಅಂತ ಕೇಳಿದ. ನೀವು ಹೇಳಿದ 3 ಘಟನೆ ಹೇಳಿದ್ರಿ. ಇನ್ನೊಂದು ಘಟನೆ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಘಟನೆ ಅಂತ ತಿಳ್ಕೊಂಡಂತಂದರೆ, ಒಂದು ಕಾರ್ತವೀರ್ಯಾರ್ಜುನ ಹೋಗಿ ಪಂಜರದಲ್ಲಿ ಅವನ ಪಶುವಂತೆ ಇಟ್ಟಿದ್ದ. ಎರಡನೇದ್ದು ವಾಮನ ಅವನಿಗೆ ಕಾಲಿನಿಂದ ಹೊಡೆದರೆ ಚಂಡಾಗಿದ್ದ ಹಾರಿ ಬಂದ ಲಂಕಾಗೆ ಬಿದ್ದಿದ್ದ. ಆನಂತರ ಮೂರನೇದ್ದು ವಾಲಿ ಅವನನ್ನು ಕಂಕುಳದಲ್ಲಿ ಸಿಕ್ಕಿಸ್ಕೊಂಡಿದ್ದ. ನಾಲ್ಕನೇದ್ದು ಒಂದು ಸಲ ಮನೋವಿಕೃತಿಯಿಂದ ರುದ್ರದೇವರು ಹೇಳಿ ಕಳಿಸಿದ, ನಿಮ್ಮ ಕಡೆಯಿಂದ ವರ ತೊಗೊಂಡಿದ್ದೇನೆ, ಬ್ರಹ್ಮದೇವರಿಂದ ವರ ತೆಗೆದುಕೊಂಡಿದ್ದೇನೆ, ನನಗೆ ಪಾರ್ವತಿಯೇ ಬೇಕು ನನ್ನ ಅಂತಃಪುರಕ್ಕೆ. ಅದಕ್ಕೆ ಮುಂದೆ ತಾಯಿಗಂಡ ಅಂತ ಬೈದಿದ್ದಾರೆ ಪುರಂದರದಾಸರು, ಜಗನ್ನಾಥದಾಸರು ಬೈದಿದ್ದಾರೆ. ತಾಯಿಯನ್ನೇ ಬಯಸದ ಅಂಥೇಳಿ. ಆ ಸಂದರ್ಭದಲ್ಲಿ ಅವನು ಬಂದಾಕ್ಷಣಕ್ಕೇನೆ ಅವನ ಮೇಲೆ ನಂದಿ ಆಕ್ರಮಣ ಮಾಡಿದ. ರಾವಣ ಓಡಿ ಹೋಗ್ಬೇಕಾಯ್ತು. ಆದರೂ ಸೇರಿ ತಿರ್ಸ್ಕೋಬೇಕು ಅಂತ ಬೇಡ ಅಂತೇಳಿ ನಾನು ಕೈಲಾಸ ಪರ್ವತವನ್ನು ಎತ್ತಿ ಕೆಳಗೆ ಹಾಕಿಬಿಡ್ತೇನೆ ಅಂತೇಳಿ ಕೈಲಾಸ ಪರ್ವತ ಕೈ ಕೆಳಗೆ ಹಾಕಿದ ಎತ್ತಬೇಕು ಅಂಥೇಳಿ. ಆಗ ರುದ್ರದೇವರು ಸ್ವಲ್ಪ ಅದನ್ನು ಒತ್ತಿದ್ರು, ಅವನ ಕೈ ಸಿಕ್ಕೊಂಡ್ಬಿಡ್ತು. ಬಿಡಿಸ್ರಿ ತಪ್ಪಾಯಿತು, ಬಿಡಿಸ್ರಿ ಅಂತೇಳಿ ದೀನನಾಗಿ ಭಾಳ ಸಲ ಬೇಡ್ಕೊಂಡಿದ ಮೇಲೆ ಹೋಗ್ಬಿಟ್ಟಿದ್ದೇವೆ, ಇನ್ನೊಂದು ಹುಚ್ಚುತ್ತಾರಮೆಲ್ಲ ಮನಸ್ಸಲ್ಲಿ ಮಾಡಬೇಡ ಅಂತ ತಿಳ್ಕೊಂಡಂತೇಳಿ. ಹೀಗೆ ಕೈಲಾಸ ಪರ್ವತದ ಕೆಳಗೆ ಕೈ ಸಿಕ್ಕು ಒದ್ದಾಡಿದ ರಾವಣನ ಬಗ್ಗೆ ನನಗೆ ಗೊತ್ತಿದೆ ಅಂಥೇಳಿ 4 ಜನರ ಬಗ್ಗೆ ಅಂಗದ ಹೇಳಿ ಅವನ ಎಲ್ಲ ಮಿತ್ರರಾಜರ ಎದುರಿನಲ್ಲಿ, ತನ್ನ ಮಂತ್ರಿಗಳು ಮಕ್ಕಳ ಎದುರಿನಲ್ಲಿ ಅವನ ಮಾರಿನ ಮೇಲಿಂದ ನೀರಿಳಿಸಿದ ಅಂಗದ. ಆದ ನಂತರ ಕಾರ್ತವೀರ್ಯಾರ್ಜುನವನ್ನು ಬಂಧನದಲ್ಲಿಟ್ಟುಕೊಂಡಿದ್ದ. ಯಾಕೆ ಬಿಟ್ಟ? ಆಗಿನ ಕಾಲದ ನಿಯಮದ ಪ್ರಕಾರ ಇನ್ನೊಬ್ಬರ ರಾಜ್ಯದ ಸೀಮೆಯನ್ನು ಆಕ್ರಮಣ ಮಾಡಬಾರ್ದು, ಅವರಿಗೆ ಬುದ್ಧಿ ಕಲಿಸಿ ಅವರನ್ನು ಕಳಿಸಿಬಿಡಬೇಕು ಅಂತಕ್ಕಂಥ ಒಂದು ನಿಯಮನೂ ಇತ್ತು. ಅಷ್ಟೇ ಅಲ್ಲ, ರುದ್ರದೇವರು ರಾವಣನನ್ನು ಪುತ್ರರೂಪದಿಂದ ಸ್ವೀಕಾರ ಮಾಡಿದ್ದರಿಂದಾಗಿ, ಆನಂತರ ರುದ್ರದೇವರು ವಿಶೇಷವಾಗಿ ಕಾರ್ತವೀರ್ಯಾರ್ಜುನನ ಮೇಲೆಯೂ ಕೂಡ ರುದ್ರದೇವರ ಅನುಗ್ರಹ ಇದ್ದದರಿಂದಾಗಿ ರುದ್ರದೇವರು ಹೇಳಿದ್ರು, ಬಿಟ್ಬಿಡಪ್ಪ ನಮ್ಮವನೇ ಇದ್ದಾನ ಅಂತೇಳಿ ರುದ್ರದೇವರ ವಶೀಲೆಯಿಂದ ಕಾರ್ತವೀರ್ಯಾರ್ಜುನನಿಂದ ಅವನು ಬಿಡಲ್ಪಟ್ಟ. ಹೀಗೆ ಈ ಪ್ರಶ್ನೆಗಳಿಗೆ ಉತ್ತರಗಳು ಇದೆ. ಜಿಜ್ಞಾಸುಗಳು ಅವಶ್ಯವಾಗಿ ಪ್ರಶ್ನೆಗಳನ್ನು ಕಳಿಸ್ಬೋದು. ಆಗ ತಥೋ ನಿಷ್ಕ್ರಮ್ಯ ಲಂಕಾಯಾಃ ಯಾತು ಧಾನ್ಯ ಸಹಸ್ರಶಃ, ರಾವಣ ಬಿದ್ದದ್ದನ್ನು ಕೇಳಿ ಆಗ ಲಂಕಾದಲ್ಲಿರ್ತಕ್ಕಂಥ ಎಲ್ಲ ಅವನ ಅಂತಃಪುರದಲ್ಲಿ ಸಾವಿರಾರು ಎಲ್ಲರೂ ದುಃಖದಿಂದ ಅಳ್ತಾ ಓಡಿ ಬಂದಿದ್ದಾರೆ. ಮಂಡೋದರಿ ಓಡಿ ಬಂದಿದ್ದಾಳೆ. ಮತ್ತು ಇನ್ನು ಅಷ್ಟೆಲ್ಲ ಜನರು ಸತ್ತಿದ್ರಲ್ಲ, ಅವರ ಹೆಣ್ಣಂದ್ರೆಲ್ಲ ಓಡಿ ಬಂದಿದ್ದಾರೆ.
ತಮ್ಮವರನ್ನು ಅಪ್ಪಿಕೊಂಡು ಅಳ್ತಾ ಇದ್ದಾರೆ. ಮಂಡೋದರ್ಯ ಸಮಂ ತಸ್ಮಿನ್ ಪರುದಂತೆ ಉಪಾದ್ರವನ್ ಸ್ವಾನ್ ಸ್ವಾನ್ ಬಂಧೂನ್ ಪರಿತ್ಯಜ್ಯ ಪರಿಶ್ವಜ್ಯ ಅಪ್ಪಿಕೊಂಡು ಅಳ್ತಾ ಇದ್ದಾರೆ. ಲಕ್ಷ್ಮಣೇಶು ವಿರರ್ಧಿತಾನ್, ಲಕ್ಷ್ಮಣನ ಬಾಣದಿಂದ ಸತ್ತಿರ್ತಕ್ಕಂಥ ಎಲ್ಲರನ್ನೂ ನೋಡಿ ದುಃಖಿತರಾಗಿ ಬಹಳ ಎದೆ ಬಡ್ಕೊಂಡು ಅಳ್ತಾ ಇದ್ದಾರೆ. ದೇವರ ದ್ವೇಷ ಮಾಡಿದರೆ ನಾವು ನಮ್ಮ ಜೀವನವೂ ದುಃಖ ಅಂತ, ನಮ್ಮವರು ಕೂಡ ಅಳುವಂಥ ಆ ರೀತಿಯಾಗಿರ್ತಕ್ಕಂಥ ಕಾರ್ಯ ನಮ್ಮ ಕಡೆಯಿಂದ ಆಗ್ತದೆ ದೇವರ ದ್ವೇಷ ಮಾಡಿದರೆ. ಇಲ್ಲಿ ಪ್ರಶ್ನೆ ಬರುತ್ತದೆ, ಲಕ್ಷ್ಮಣೀಶುಭಿರರ್ಧಿತಾನ್, ಲಕ್ಷ್ಮಣನ ಬಾಣದಿಂದ ಕೊಲ್ಲಲ್ಪಟ್ಟವರು. ವೇದವ್ಯಾಸ ದೇವರಿಗೆ ಅಷ್ಟು ನೆನಪಿದ್ದಿಲ್ಲ. ತಾವು ಯುದ್ಧ ಮಾಡಿದ್ದು, ರಾಮನೇ ಬಾಣದಿಂದ ಯಾರು ಸತ್ತಿಲ್ಲೇನು? ಹನುಮಂತನಿಂದ 2 ಜನ ಸತ್ತಿದ್ರು. ಹೀಗೆ ಹೇಳ್ತಾರೆ ಅಂತಿಕೊಂಡಂತಂದರೆ ಅದಕ್ಕೆ ಸತ್ಯಧರ್ಮ ತೀರ್ಥ ಹೇಳ್ತಾರೆ, ಇದೇ ಪುರಾಣದ ಶೈಲಿ. ಪರಮಾತ್ಮ ಆ ಪುರಾಣದ ಶೈಲಿಯನ್ನು ಅವಲಂಬಿಸಿದ್ದಾನೆ. ಅಸುರರಿಗೆ ಮೋಹನ ಮಾಡೋದಕ್ಕೋಸ್ಕರ ಒಂದು, ಎರಡನೇದ್ದು ಅಪೌರುಷೇಯ ಕೃತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗೋದಿಲ್ಲ, ಪೌರುಷೇಯ ಕೃತಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಇದಕ್ಕೆ ಪುರುಷ ವ್ಯತ್ಯಾಸ ಶೈಲಿ ಅಂತ ಕರೀತಾರೆ. ಅಂದರೆ ಮನುಷ್ಯ ಗಡಿಬಿಡಿಯಿಂದ ಬರೆಯುವಾಗ ಹೇಳುವಾಗ ಅವ್ರ ಬದಲಾಗಿ ಇವರು, ಇವ್ರ ಬದಲಾಗಿ ಅವರು, ಈ ರೀತಿಯಾಗಿರ್ತಕ್ಕಂಥ ಹೆಸರು ಬರ್ತದೆ. ನಮಗಂತೂ ದಿನಾಲು ಬರ್ತದೆ. ಯಾರ್ಯಾರ ಬಗ್ಗೆ ಯಾರ್ಯಾರು, ದಶರಥನ ಬದಲಾಗಿ ರಾವಣ ಬರ್ಬೋದು, ರಾವಣನ ಬದಲಾಗಿ ರಾಮ ಬರ್ಬೋದು. ಪುರುಷ ವ್ಯತ್ಯಾಸ ನಮ್ಮ ಅಜ್ಞಾನದಿಂದ ಭಾಳ ಆಗ್ತಿರ್ತದೆ. ಆದರೆ ಇಂಥ ಒಂದು ಶೈಲಿ ಪುರಾಣದಲ್ಲಿ ಇದೆ ಅಂತ ತೋರಿಸೋದಕ್ಕೋಸ್ಕರ, ಅಂದರೆ ರಾಮನ ಬದಲಾಗಿ ಲಕ್ಷ್ಮಣ ಅಂತ ಹೆಸರು ತೆಗೆದುಕೊಂಡಿದ್ದಾರೆ ಹೊರತು ಬರೀ ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟವರು ಅಂತನೂ ಅರ್ಥವಲ್ಲ. ಯಾಕೆಂತಂದರೆ ಮಹಾಭಾರತದಲ್ಲಿ ಇಂಥ ಶ್ಲೋಕಗಳು ಭಾಳ ಸಲ ವೇದವ್ಯಾಸ ಉಪಯೋಗಿಸಿದ್ದಾರೆ. ಕೃಷ್ಣ ಯಾವಾಗ ಸಂಧಿಗೆ ಹೊರಟ ಆಗ ದ್ರೌಪದಿ ಬಂದು ಅಣ್ಣ ಅಂತ ಹೇಳಿದ್ಲು. ಏನು ದ್ರೌಪದಿ? ತನ್ನ ಬಿಚ್ಚದ ಕೂಲು ತೋರಿಸಿದ್ರು, ಇದನ್ನು ಕಟ್ಟುವ ವ್ಯವಸ್ಥೆ ಯಾವಾಗ ಅಂತ. ಕಟ್ಟುವ ವ್ಯವಸ್ಥೆ ಯಾವಾಗ? ಯಾಕೆಂತಕೊಂಡಂತ ಅವಳು ಪ್ರತಿಜ್ಞೆ ಇತ್ತು, ಯಾವಾಗ ದುಶ್ಯಾಸನನ ಗುಂಡಿಗೆ ಒಡೆದು ದುರ್ಯೋಧನನ ತೊಡೆಯನ್ನು ಒಡೆದು ಆ ರಕ್ತವನ್ನು ನನ್ನ ಕೂದಲಿಗೆ ಹಚ್ಚಿ ನನ್ನ ಕೂದಲನ್ನು ಗಂಟು ಕಟ್ಟು ಭೀಮಸೇನ ಗಂಟು ಕಟ್ಟುವವರೆಗೂ ನಾನು ಈ ಕೂದಲನ್ನು ಕಟ್ಟೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ಲು. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡಬೇಕು? ಏನು ಚಿಂತೆ ಮಾಡು, ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ, ಬೇಗ ನಿನ್ನ ಕೂದಲು ಕಟ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ, ಚಿಂತೆ ಮಾಡಬೇಡ. ಮತ್ತು ವನವಾಸದಲ್ಲಿ ಭೇಟಿ ಬಂದಾಗಲೂ ಒಂದು ಮಾತನ್ನು ಹೇಳಿದ ಪರಮಾತ್ಮ, ದುರ್ಯೋಧನಾದೀನ್ ದರ್ಶಯಿಷ್ಯೆ ಧನಂಜಯ ಶರೀರ್ಹತಾನ್. ಅರ್ಜುನನ ಬಾಣದಿಂದ ಕೊಲ್ಲಲ್ಪಟ್ಟ ದುಶ್ಯಾಸನಾದಿಗಳ ನಾನು ತೋರಿಸ್ತೇನೆ ಅಂತ ತಿಳ್ಕೊಂಡು ಹೇಳ್ತಾನೆ. ಯಾಕಂದ್ರೆ ಕೃಷ್ಣನಿಗೆ ಗೊತ್ತಿರಲಿಲ್ಲ ಮುಂದೆ ಭೀಮವರನ್ನು ಕೊಲ್ಲನಿದ್ದಾನೆ ಅಂತೇಳಿ. ಇದು ಕಾವ್ಯದ ಒಂದು ಶೈಲಿ. ಇದಕ್ಕೆ ಪುರುಷ ವ್ಯತ್ಯಾಸ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದ್ದರಿಂದಾಗಿ ಒಂದು, ಅಥವಾ ಸತ್ಯಧರ್ಮ ತೀರ್ಥರು ಇನ್ನೊಂದು ಅರ್ಥ ಮಾಡ್ತಾರೆ. ಇಂಥ ಸಂದರ್ಭ ಬಂದಾಗ ನಮ್ಮ ಸತ್ಯಧರ್ಮ ತೀರ್ಥರ ಮಾರ್ಗದರ್ಶನ ಇಲ್ಲದೇ ಇದ್ದರೆ ರಾಮನ ಕಥೆಯೋ ಕೃಷ್ಣನ ಕಥೆ ಯಾವುದೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಸತ್ಯಧರ್ಮ ಹೇಳ್ತಾರೆ, ಲಕ್ಷ್ಮಣ ಅಂತಂದ್ರೇನು? ಚಿಹ್ನಂ ಲಕ್ಷ್ಮಚ ಲಕ್ಷ್ಮಣಂ. ಒಂದು ಕೋಶ ಕೊಡ್ತಾರೆ, ಚಿಹ್ನ ಅಂತ ಅರ್ಥ, ಲಕ್ಷಣ ಅಂತ ತಿಳ್ಕೊಂಡಂತ ಅರ್ಥ, ಆನಂತರ ಲಕ್ಷ್ಮಣ ಅಂತೂ ಅರ್ಥ. ಇದಕ್ಕೇನು ಸಂಬಂಧ ಏನು ಅಂತ ತಿಳ್ಕೊಂಡಂತಂದ್ರೆ, ಹೌದು, ರಾಮನ ಪ್ರತಿಯೊಂದು ಬಾಣದ ಮೇಲೆ ಶ್ರೀರಾಮ ಅಂತ ತಿಳ್ಕೊಂಡು ಬರೆದಿತ್ತಂತ. ಅಕ್ಷಯ ಬತ್ತಳೆ ಕೊಡುವಾಗ ಆ ಅಕ್ಷಯ ಬತ್ತಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದಲ್ಲಿ ಪ್ರತಿಯೊಂದು ಬಾಣದ ಮೇಲೆ ಶ್ರೀರಾಮಂತ ಹೆಸರು ಬರೆದಿತ್ತಂತೆ. ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಆದ್ದರಿಂದಾಗಿ ಲಕ್ಷ್ಮ ರಾಮನ ಚಿಹ್ನದಿಂದ ಯುಕ್ತವಾದ ಬಾಣಗಳಿಂದ ಹತರಾಗಿರ್ತಕ್ಕಂಥ ರಾವಣಾದಿಗಳನ್ನು ಅವರೆಲ್ಲ ನೋಡಿದರು ಅಂತ ಹೇಳಿದ್ದಾರೆ.
ಇಷ್ಟೆಲ್ಲ ಸಾವಿರಾರು ಅದು ಇದು ಹೇಳ್ತೀರಿ, ಇದು ಕಾಲ್ಪನಿಕ ಕಥೆ ಯಾಕೆ ಆಗಬಾರ್ದು? ರಾಮನ ಕಥೆ, ರಾಮಾಯಣದ ಕಥೆ ಯಾಕೆ ಕಾಲ್ಪನಿಕ ಆಗಬಾರ್ದು? ಒಂದು, ಭಾಗವತದಲ್ಲಿ ಇಷ್ಟು ವಿಸ್ತಾರವಾಗಿ ರಾಮನ ಕಥೆ ಯಾಕೆ ಬೇಕಾಗಿತ್ತು? ಅದಕ್ಕೋಸ್ಕರ ಒಂದು ನಿಯಮ ಇದೆ. ಎಷ್ಟು 18 ಪುರಾಣ ಇದೆ, ಪ್ರತಿಯೊಂದು ಪುರಾಣದಲ್ಲಿಯೂ ರಾಮನ ವರ್ಣನೆ ಬಂದಿದೆ. 18 ಪುರಾಣಗಳಲ್ಲಿ ಬಂದಿದೆ. 18ರಲ್ಲಿ 16 ಪುರಾಣಗಳಲ್ಲಿ ವೆಂಕಟೇಶ ದೇವರ ಮಹಾತ್ಮೆ ಬಂದಿದೆ. ಆದ್ದರಿಂದಾಗಿ ಇದು ಭಾಗವತನೂ ಪುರಾಣ, ಆದ್ದರಿಂದಾಗಿ ರಾಮನ ಕಥೆಯನ್ನು ಬಿಡಲಿಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಪುರಾಣ ಎಷ್ಟು ಪರ್ಟಿಕ್ಯುಲರ್ ಇದೆ. ನಾವು ಪುರಾಣ ಅಂತಂದ್ರೆ ಕಟ್ಟು ಕಥೆಗಳು ಏನೋ ಅಂತ ಅಂತಿಕೊಂಡು ಅಂತೇಳಿ, ಏನು ಪುರಾಣ ಹೇಳ್ತಾನೆ ಬಿಡು ಅಂತ ತಿಳ್ಕೊಂಡು ಅಂತೇಳಿ ಇಲ್ಲ. ಪದ್ಮಪುರಾಣ, ಸ್ಕಂದ ಪುರಾಣ, ಉಪಪುರಾಣವಾದ ಕಾಲಿಕಾ ಪುರಾಣ, ಇವುಗಳಲ್ಲಿ ಉಳಿದಲ್ಲಿಯೂ ಬೇಕಾದ ರಾಮನ ಕಥೆ ಪ್ರತಿಯೊಂದರಲ್ಲೂ ಬಂದಿದೆ. ಈ 3 ಪುರಾಣಗಳಲ್ಲಿ ಎಂದು ರಾಮ ವನವಾಸಕ್ಕೆ ಹೊರಟಿದ್ದ 14 ವರ್ಷದ ನಂತರ ತಿರುಗಿ ಬರುವವರೆಗೂ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸರಿಯಾಗಿ ವಾರ ತಿಥಿ ನಕ್ಷತ್ರ ಸಹಿತವಾಗಿ ಕೊಟ್ಟಿದ್ದಾರೆ. ಯಾವ ತಿಥಿ ಯಾವಾಗ ಏನಾಯಿತು, ಇದು ರಾಮಾಯಣದ ವೈಶಿಷ್ಟ್ಯ. ನಿಮಗೆ ಅದರ ಲಿಸ್ಟ್ ಹೇಳ್ತಾರೆ. ವೈಶಾಖ ಶುದ್ಧ ಪ್ರತಿಪದ ರಾಮ ವನವಾಸಕ್ಕೆ ಹೊರಟ. ವೈಶಾಖ ಶುದ್ಧ ದ್ವಿತೀಯ ಚಿತ್ರಕೂಟ ಪರ್ವತದಲ್ಲಿ ಪರಮಾತ್ಮ ಆದ, ಅಲ್ಲಿ ಇರ್ಲಿಕ್ಕೆ ಪ್ರಾರಂಭ ಮಾಡಿದ. ಮುಂದೆ 4 ದಿವಸದ ನಂತರ ವೈಶಾಖ ಶುದ್ಧ ಷಷ್ಠಿ ದಿನ ಭರತನಿಗೂ ಮತ್ತು ರಾಮನಿಗೂ ಭೇಟಿಯಾಯಿತು. ಎಷ್ಟು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಇದೆ ನೋಡಿಕೊಳ್ಳಿ. ಆದರೂ ರಾಮ ಕಾಲ್ಪನಿಕ ಅಂತ ಹೇಳ್ಕೊತಕ್ಕಂತ ಹೇಳ್ಕೊಳ್ಳೋರು ಬೇಕಾದ. ಆ ನಂತರ 12 ವರ್ಷ 6 ತಿಂಗಳು ಶ್ರೀರಾಮಚಂದ್ರ ಆ ಎಲ್ಲ ಋಷಿಮುನಿಗಳಿಗೆ ಏನು ಎಲುಬಿನ ಪರ್ವತವನ್ನು ತೋರಿಸಿದ್ರು, ಆ ಎಲ್ಲ ಋಷಿಮುನಿಗಳ ಸಂರಕ್ಷಣೆ, ಆನಂತರ ಪಂಚವಟಿ ಎಲ್ಲಿ ಇರುವವರೆಗೂ 12 ವರ್ಷ 6 ತಿಂಗಳು ಅಲ್ಲೇ ಇದ್ದಾನೆ ರಾಮಚಂದ್ರ. ಆನಂತರ ಕಾರ್ತಿಕ ಕೃಷ್ಣ ದಶಮಿ ದಿವಸ ಶೂರ್ಪಣಖ ಬಂದಿದ್ದಾಳೆ ನಸುಕಿನಲ್ಲಿ ಮಧ್ಯರಾತ್ರಿಯಲ್ಲಿ, ಅಂದರೆ 3 ಗಂಟೆ ನಂತರ ಮರುದಿವಸ. ಅವತ್ತಿನ ದಿವಸ ಅವಳ ಕಿವಿ ಕತ್ತರಿಯನ್ನು ಕತ್ತರಿಸಿದ್ದಾರೆ. ಕಾರ್ತಿಕ ಕೃಷ್ಣ ದಶಮಿಯ ದಿವಸ. ಆ ನಂತರ ಅವಳು ಹೋದ್ಲು, ರಾವಣನಿಗೆ ಹೇಳಿದ್ಲು, ಖರತ್ರಿಶಿರ ದೂಷಣ ಯುದ್ಧ ಇತ್ಯಾದಿಗಳೆಲ್ಲ ಆಯಿತು. ಆ ನಂತರ ಇಷ್ಟರಲ್ಲಿ 1.5 ತಿಂಗಳು ಕಳೆದು ಹೋಯಿತು. ಮಾಘ ಶುದ್ಧ ಅಷ್ಟಮಿ ದಿನ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಸೀತಾಕೃತಿಯನ್ನು ಅಪಹರಣ ಮಾಡಿದ್ದಾರೆ. ಮಾರ್ಗ ಶುದ್ಧ ನವಮಿ ದಿವಸ, ಅಂದರೆ ಮುಂದೆ 10 ತಿಂಗಳ ನಂತರ ಮಾರ್ಗ ಶುಕ್ಲ ಪಕ್ಷ ನವಮಿ ದಿವಸ ಸಮುದ್ರ ದಂಡೆಯಲ್ಲಿ ಸಂಪಾತಿ ಮತ್ತು ವಾನರರ ಭೇಟಿಯಾಗಿದೆ. ಮಾರ್ಗಶೀರ್ಷ ಏಕಾದಶಿ ದಿವಸ ಹನುಮಂತ ದೇವರು ಸಮುದ್ರವನ್ನು ಲಂಘನ ಮಾಡಿದ್ದಾರೆ. ಏಕಾದಶಿ ಪರಮಾತ್ಮನಿಗೆ ಪ್ರಿಯವಾದ ತಿಥಿ. ಏನಪ್ಪ ಇಷ್ಟು ಜೋರ ಹಾರಬೇಕು ಅಂತಕೊಂಡು ಅಂಥೇಳಿ ಏನಾರು ಅವಲಕ್ಕಿ ಪುಲಕ್ಕಿ ತಿಂದಿಲ್ಲ. ಯಾವಾಗಲೂ ಸತತವಾಗಿ ಪೂರ್ತಿಯಾಗಿ ನಿಶ್ಚಲ ಉಪವಾಸ ಮಾಡ್ತಕ್ಕಂಥವ್ರು. ಏಕಾದಶಿ ದಿವಸ ಅವರು ಮಹೇಂದ್ರ ಪರ್ವತದಿಂದ ಜಗದ ಲಂಕೆಗೆ ಹೋದರು. ದ್ವಾದಶಿ ದಿವಸ ಸೀತೆ ಮತ್ತು ಹನುಮಂತನ ಭೇಟಿ ಆಯಿತು. ಮಾರ್ಗಶೀರ್ಷ ತ್ರಯೋದಶಿ ದಿವಸ ಅಶೋಕವನವನ್ನು ನಾಶಪಡಿಸಿ
ರಾವಣನ ಮಗನ ಅಂತ ಅಕ್ಷಯಕುಮಾರನನ್ನು ಸಂಹಾರ ಮಾಡಿದ್ದ. ಮಾರ್ಗಶೀರ್ಷ ಚತುರ್ದಶಿ ದಿವಸ ಆ ಕಾಲಕ್ಕೆ ಇಂದ್ರಜಿತ್ ಬರ್ತಾನೆ, ಬ್ರಹ್ಮಾಸ್ತ್ರ ಬಿಡ್ತಾನೆ, ಅವನನ್ನು ಆ ದಿವಸ ಕಟ್ಟಿ ಹಾಕ್ತಾರೆ. ಅದೇ ಚತುರ್ದಶಿ ದಿವಸ ಸಾಯಂಕಾಲ ರಾತ್ರಿ ಆಗುವಷ್ಟರಲ್ಲಿ ಎಲ್ಲ ಸಂಪೂರ್ಣ ಲಂಕೆಗೆ ಬೆಂಕಿಯನ್ನು ಹಚ್ಚಿದ್ದಾನೆ. ಮಾರ್ಗಶೀರ್ಷ ಶುಕ್ಲ ಪಕ್ಷ ಚತುರ್ದಶಿ ದಿವಸ. ಮಾರ್ಗಶೀರ್ಷ ಶುಕ್ಲ ಪಕ್ಷ ಪೌರ್ಣಿಮಾ ದಿವಸ ಹನುಮಂತ ಸಮುದ್ರ ಹಾರಿ ತಿರುಗಿ ಬರ್ತಾನೆ. ಆ ನಂತರ ಮಾರ್ಗಶೀರ್ಷ ಕೃಷ್ಣ ಪಕ್ಷ ಪ್ರತಿಪದಾದಿಂದ ಪಂಚಮಿ 5 ದಿವಸ ಅವರು ಅಲ್ಲಿಂದ ತಿರುಗಿ ಋಷ್ಯಮುಖ ಪರ್ವತಕ್ಕೆ ಬರಲಿಕ್ಕೆ 5 ದಿವಸ ಹಿಡಿದಿದೆ. ಮಾರ್ಗಶೀರ್ಷ ಷಷ್ಠಿ ದಿನ ಅವರು ಸುಗ್ರೀವನ ವನವಾಗಿರ್ತಕ್ಕಂಥ ಮಧುವನವನ್ನು ಧ್ವಂಸ ಮಾಡಿ ಅಲ್ಲಿ ಸಾಕಷ್ಟು ಹಣ್ಣು ಹಂಪಲು ಜೇನು ಇತ್ಯಾದಿಗಳನ್ನು ತಿಂದಿದ್ದಾರೆ. ಮಾರ್ಗ ಕೃಷ್ಣ ಭಟ್ಟ ಸಪ್ತಮಿ ದಿವಸ ಹನುಮಂತ ದೇವರು ರಾಮನ ಪಾದದ ಎದುರಿಗೆ ಚೂಡಾಮಣಿಯನ್ನಿಟ್ಟು ಆ ಕಾಲದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ರಾಮಂ ಸುರೇಶ್ವರ ಗಣ್ಯಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿ ವೀರವರೈ ಸಮೇತ ಚೂಡಾಮಣಿಂ ಪವನಜ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಆನಂತರ ಮಾರ್ಗಶೀರ್ಷ ಕೃಷ್ಣ ಪಕ್ಷ ಅಷ್ಟಮಿ ದಿವಸವೇ ರಾಮಚಂದ್ರ ಎಲ್ಲ ಕಪಿವೀರನ್ನು ಸೇರಿಸಿ ರಾವಣನನ್ನು ಕೊಲ್ಲುವುದನ್ನು ಪ್ರತಿಜ್ಞೆ ಮಾಡ್ತಾನೆ. ಆನಂತರ ಮಾರ್ಗಶೀರ್ಷ ನವಮಿಯಿಂದ ಹಿಡಿದುಕೊಂಡು ಮಾರ್ಗಶೀರ್ಷ ಕೃಷ್ಣ ಪಕ್ಷ ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯ 7 ದಿವಸ ಋಷ್ಯಮುಖ ಕಿಷ್ಕಿಂಧಾ ಪರ್ವತದಿಂದ ಅವರೆಲ್ಲ ದಕ್ಷಿಣ ಸಮುದ್ರದ ಧನುಷ್ಕೋಟಿ ಹತ್ರ ಬರಲಿಕ್ಕೆ ಅಷ್ಟು ವೇಳೆ ಹಿಡಿತು. ಅಷ್ಟೇ ವೇಳೆಯಲ್ಲಿ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಜನನ ಕರೆದುಕೊಂಡು ಬಂದಿದ್ದ. ಆ ಅಮಾವಾಸ್ಯೆ ಬಂದ ದಿವಸ ಕೂತ್ಕೊಂಡು ಎಲ್ಲ ಏನೇನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಪೌಷ್ಯ ಶುಕ್ಲ ಪಕ್ಷ ಚತುರ್ಥಿ ದಿವಸ ವಿಭೀಷಣ ಬಂದಿದ್ದಾನೆ, ಶರಣಾಗತನಾಗಿದ್ದಾನೆ. ರಾಮಚಂದ್ರ ಅವನಿಗೆ ರಾಜ್ಯದ ಮೇಲೆ ಅಭಿಷೇಕವನ್ನು ಮಾಡಿದ್ದಾನೆ. ಶುಕ್ಲ ಪಕ್ಷ ಪೌಷ್ಯ ಶುಕ್ಲ ಪಕ್ಷ ಪಂಚಮಿ ದಿನ ಸಮುದ್ರಕ್ಕೆ ದಾರಿ ಬಿಡಬೇಕು, ಆದರೆ ಅಥವಾ ಸಮುದ್ರವನ್ನು ಹಾರಿ ದಾಟಿ ಹೋಗಬೇಕು, ಇದರ ಬಗ್ಗೆ ವಿಚಾರ ನಡೆದಿದೆ. ಮಾರ್ಗಶೀರ್ಷ ಪಕ್ಷ ಷಷ್ಠಿ, ಸಪ್ತಮಿ, ಅಷ್ಟಮಿ 3 ದಿವಸ ಸಮುದ್ರಕ್ಕೆ ದಾರಿ ಕೊಡು ಅಂತ ತಿಳ್ಕೊಂಡಂಥೇಳಿ ರಾಮಚಂದ್ರ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಿದ್ದಾನೆ. ಹಂಗರ್ ಸ್ಟ್ರೈಕ್. ಮಾರ್ಗ ಶುಕ್ಲ ಪಕ್ಷ ನವಮಿ ದಿವಸ ವರುಣ ಬಂದು ರಾಮನಿಗೆ ಕ್ಷಮೆ ಕೇಳಿಕೊಂಡು ಅರ್ಘ್ಯಪಾದ್ಯಾದಿ ಪೂಜೆಯನ್ನು ಮಾಡಿ ಸೇತುವೆಯನ್ನು ಕಟ್ಟು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ಮಾರ್ಗಶೀರ್ಷ ದಶಮಿಯಿಂದ ಹಿಡಿದು ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ 4 ದಿನಗಳ ಒಳಗಾಗಿ ಅಷ್ಟು ದೊಡ್ಡ ಸೇತುವೆಯನ್ನು ಕಟ್ಟಿಯಾಗಿದೆ. 4 ದಿವಸ. ಮಾರ್ಗಶೀರ್ಷ ಶುಕ್ಲ ಪಕ್ಷ ಚತುರ್ದಶಿ ದಿವಸ ಆ ಲಂಬ ಪರ್ವತ ಅಥವಾ ಸುವೇಲ ಪರ್ವತ ಅಂತ ಗುಣದ ಕರೀತಾರೆ. ಪ್ರಾಕಾರ ರೂಪಕ ಗಿರೌ ಅಥ ಸಂಚುಕೋಚ ಅಲ್ಲಿ ಬಂದಿದ್ದಾರೆ. ಆನಂತರ ಮಾರ್ಗಶೀರ್ಷ ಪ್ರತಿಪದ ಪೌರ್ಣಿಮಾ, ಮಾರ್ಗಶೀರ್ಷ ಕೃಷ್ಣ ಪಕ್ಷ ಪ್ರತಿಪದ ದ್ವಿತೀಯ ಪೂರ್ತಿ ಎಲ್ಲ ಸೈನ್ಯ ಲಂಕಾಕ್ಕೆ ಮುಟ್ಟಿದೆ. ಮೊದಲು ರಾಮಾದ ಬಂದರು, ಎಲ್ಲರಿಗೂ ಹಿಂದಿಂದ ಬರ್ತಾಯಿದ್ರು.
ಮಾರ್ಗಶೀರ್ಷ ಕೃಷ್ಣ ಪಕ್ಷದಿಂದ ದಶಮಿವರೆಗೂ ಸಂಪೂರ್ಣ ಲಂಕೆಯನ್ನು ಸುತ್ತುವರೆದು ಬಿಟ್ಟಿದ್ದಾರೆ. ಯುದ್ಧಕ್ಕೆ ಸನ್ನದ್ಧರಾಗಿ ತಯಾರಾಗಿದ್ದಾರೆ. ಮಾರ್ಗಶೀರ್ಷ ಪುಷ್ಯಮಾಸ ಕೃಷ್ಣ ಪಕ್ಷ, ಪುಷ್ಯಮಾಸ ಚತುರ್ಥಿ ವಿಭೀಷಣ ಆಗಮ. ಅಲ್ಲಿಂದ ಹಿಡ್ಕೊಂಡು ಮಧ್ಯದಲ್ಲಿ ಮಾರ್ಗ ಅಂದಿದ್ದು ತಪ್ಪು, ಪುರುಷ ವ್ಯತ್ಯಾಸ ಅಂತ ತಿಳ್ಕೊಳ್ಳಿ. ಮಾರ್ಗಶೀರ್ಷ ಚತುರ್ಥಿ ವಿಭೀಷಣನ ಆಗಮನ, ಪಂಚಮಿ ಸಮುದ್ರದ ದಾಟುವ ವಿಚಾರ, ಆನಂತರ ಷಷ್ಠಿ ಸಪ್ತಮಿ ಅಷ್ಟಮಿ ಪ್ರಾಯೋಪವೇಶ, ನವಮಿ ವರುಣ ಬರ್ತಾನೆ, ಸಮುದ್ರ ರಾಜ ಬರ್ತಾನೆ, ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ 4 ದಿವಸದಲ್ಲಿ ಸೇತುವೆಯನ್ನು ಕಟ್ತಾರೆ. ಪುಷ್ಯಮಾಸ ಶುಕ್ಲಪಕ್ಷ ಪೌರ್ಣಿಮಾ, ಆನಂತರ ಪ್ರತಿಪದಾ ದ್ವಿತೀಯ 3 ದಿನಗಳಲ್ಲಿ ಪೂರ್ತಿ ಸೈನ್ಯ ಲಂಕೆಯನ್ನು ಸುತ್ತದೆ. ಪುಷ್ಯಮಾಸ ಕೃಷ್ಣ ಪಕ್ಷ ತೃತೀಯದಿಂದ ಹಿಡಿದು ದಶಮಿ ತನಕ ಲಂಕೆ ಮೇಲೆ ಆಕ್ರಮಣ ಮಾಡ್ತಾರೆ. ಆ ಲಂಕದ ಸುತ್ತುವರೆದು ಲಂಕೆಯ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲಿಂದ ಮಾಡಿದ್ರು ಯುದ್ಧ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಪುಷ್ಯ ಕೃಷ್ಣ ಪಕ್ಷ ಏಕಾದಶಿ ಸಂಧಿಯ ನೆವದಿಂದ ಶುಕಸಾರಣರು ಬಂದು ಗುಪ್ತಚರರ ವ್ಯವಹಾರವನ್ನು ಮಾಡಿ ಬಂಧಿತರಾಗಿ ರಾಮ ಕರುಣೆಯಿಂದ ವಾಪಸ್ ಕಳಿಸಿದ್ದಾನೆ. ಪುಷ್ಯ ಕೃಷ್ಣ ಪಕ್ಷ ದ್ವಾದಶಿ ದಿನ ನಮ್ಮ ಸೈನ್ಯ ಎಷ್ಟಿದೆ, ಯಾರ್ಯಾರು ವೀರಿದ್ದಾರೆ, ಅದರದೆಲ್ಲ ಯಾರ್ಯಾರಿಗೇನು ಕೆಲಸ ಕೊಡಬೇಕು ಆ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಪುಷ್ಯಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ 3 ದಿನ ರಾವಣನಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ, ಎಷ್ಟು ಸೇನಾಪತಿಗಳಿದ್ದಾರೆ, ಯಾವ ದಿಕ್ಕಿನಲ್ಲಿ ಯಾರನ್ನು ರಾವಣ ಕಳಿಸಿದ್ದಾನೆ, ಇದೆಲ್ಲ ವಿಷಯಗಳನ್ನು 3 ದಿವಸ ತಿಳಿದುಕೊಂಡಿದ್ದಾರೆ. ಆನಂತರ ಮಾಘ ಶುದ್ಧ ಪ್ರತಿಪದ ಅಂಗದ ಸಂಧಿಗೋಸ್ಕರ ಹೋಗಿದ್ದಾನೆ. ಆದರೆ ಅಲ್ಲಿ ಸಂಧಿ ಆಗಲಿಲ್ಲ. ಮಾರ್ಗ ಶುದ್ಧ ಪಕ್ಷ ದ್ವಿತೀಯದಿಂದ ಯುದ್ಧ ಪ್ರಾರಂಭ. ಮಾಘ ಶುದ್ಧ ದ್ವಿತೀಯ ಯುದ್ಧ ಪ್ರಾರಂಭವಾಗಿದೆ. ಅಲ್ಲಿಂದ ಆರಂಭ ಮಾಡಿಕೊಂಡು ಇವತ್ತಿನವರೆಗೂ, ಇವತ್ತಂದರೆ ಈ ದಿವಸದವರೆಗೆಲ್ಲ, ಇವತ್ತು ಮಾಘ ಶುಕ್ಲ ಪಕ್ಷ ಅಷ್ಟಮಿ, ಭೀಷ್ಮಾಷ್ಟಮಿ. ಭೀಷ್ಮಾಷ್ಟಮಿಯವರೆಗೂ, ಅವಾಗೇನು ಭೀಷ್ಮಾಷ್ಟಮಿ ಇರಲಿಲ್ಲ, ಅದು ದ್ವಾಪರ ಯುಗದ ಕಥೆ. ಅದು ಅಷ್ಟಮಿವರೆಗೂ ಯುದ್ಧ, 4 ಕಡೆಯಿಂದ ಆಕ್ರಮಣ ಯುದ್ಧ ಎಲ್ಲ ಆಗಿದೆ. ಎಷ್ಟೋ ಜನರು ದಿನದಿನೂ ರಾವಣನ ಸೈನ್ಯ ಪರಾಜಿತವಾಗ್ತಾ ಇದೆ. ರಾವಣನ ಸೈನ್ಯ ಪರಾಜಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಘ ಶುಕ್ಲ ಪಕ್ಷ ಏಕಾದಶಿ ದ್ವಾದಶಿ ಇಲ್ಲ, ದಶಮಿ ದಿವಸ, ನವಮಿ ದಿವಸ ಇಂದ್ರಜಿತ್ ನಾಗಪಾಶದಿಂದ ಬಂಧನ ಮಾಡ್ತಾನೆ. ದಶಮಿ ದಿವಸ ಆ ಕಾಲದಲ್ಲಿ ಗರುಡ ಬಂದು ಆ ಸಂಪೂರ್ಣ ನಾಗಪಾಶವನ್ನು ನಾಶಪಡ್ತಾನೆ. ಮಾರ್ಗ ಶುಕ್ಲ ಪಕ್ಷ ತ್ರಯೋದಶಿ ದಿವಸ, ಏಕಾದಶಿ ದ್ವಾದಶಿ 2 ದಿವಸ ಧೂಮ್ರಾಕ್ಷ ಒಬ್ಬನೇ ಯುದ್ಧ ಮಾಡಿದ್ದಾನೆ. ಅವನನ್ನು ದ್ವಾದಶಿ ದಿವಸ ಸಂಹಾರ ಮಾಡಿದ್ದಾರೆ. ತ್ರಯೋದಶಿ ದಿವಸ ರಾವಣನ ಸೋದರ ಮಾವ ಅಕಂಪನ ಜೊತೆಗೆ ಘನಘೋರವಾಗಿ ಯುದ್ಧವಾಗಿ ಅವನು ಅವತ್ತಿನ ದಿವಸ ಮೃತನಾಗಿದ್ದಾನೆ. ಮಾರ್ಗ ಶುಕ್ಲ ಪಕ್ಷ ಚತುರ್ದಶಿ ಪೌರ್ಣಿಮಾ ಮತ್ತು ಪ್ರತಿಪದ ಪ್ರಹಸ್ತ ಅಂತ ತಿಳ್ಕೊಂಡಂತೇಳಿ ರಾವಣನ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಪುತ್ರ 3 ದಿವಸ ಯುದ್ಧ ಮಾಡಿದ ನಂತರ ನೀಲ ಅಂತಕ್ಕಂಥ ಕಪಿ ಅವನನ್ನು ಸಂಹಾರ ಮಾಡ್ತಾನೆ. ಯಾವ ಹಿಸ್ಟ್ರಿಯಲ್ಲಿ ಎಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಇರ್ತದೆ ಹೇಳಿ. ಪದ್ಮಪುರಾಣ, ಸ್ಕಂದ ಪುರಾಣಗಳು ಈ ಟೈಮ್ ಟೇಬಲ್ ಕೊಡ್ತಾ ಇದ್ದಾರೆ. ಆನಂತರ ಮಾರ್ಗಶೀರ್ಷ ಕೃಷ್ಣ ಪಕ್ಷ ದ್ವಿತೀಯ, ತೃತೀಯ ಮತ್ತು ಚತುರ್ಥಿ ರಾವಣ ತಾನೇ ಸ್ವತಃ ಬರ್ತಾನೆ. ಮಧ್ಯೆ ಲಕ್ಷ್ಮಣ ಅವ್ರ ಜೊತೆ ಯುದ್ಧ ಆಗಿ
ರಾಮನ ಜೊತೆ ಯುದ್ಧವಾಗಿ ಕೊನೆಗೆ ರಾಮನಿಂದ ಓಡಿ ಹೋಗ್ತಾನೆ. ರಾಮನಿಂದ ಸೋತು ರಾಮನನ್ನು ಬಿಟ್ಟು ಕೊಡ್ತಾನೆ, ಓಡಿ ಹೋಗ್ತಾನೆ. ಮಾಘ ಕೃಷ್ಣ ಪಕ್ಷ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ. ಕುಂಭಕರ್ಣನ ಎಬ್ಬಿಸ್ಲಿಕ್ಕೆ 4 ದಿವಸ ಬೇಕಾಯ್ತು. ಅದು 1000 ಜನ. ಏನಪ್ಪ ನಿಮ್ಮಲ್ಲಿ ಇಷ್ಟು ನಿದ್ದೆ ಯಾರ್ದದ? ಅರ್ಧ ಇಲ್ಲಲ್ಲ, 4 ದಿವಸ ಬೇಕಾಯ್ತು ಕುಂಭಕರ್ಣನನ್ನು ಎಬ್ಬಿಸ್ಬೇಕಾದ್ರೆ. ಆ ನಂತರ ಮಾರ್ಗಕೃಷ್ಣ ಕೃಷ್ಣ ಪಕ್ಷ ನವಮಿಯಿಂದ ಚತುರ್ದಶಿಯವರೆಗೂ ಕುಂಭಕರ್ಣ ಯುದ್ಧ ಮಾಡಿ ಹೋಗಿ ತಿರುಗಿ ಬಂದು ಕೊನೆಗೆ ಕುಂಭಕರ್ಣ ದ್ವಾದಶಿ ದಿವಸ ಚತುರ್ದಶಿ, ಮಾರ್ಗಕೃಷ್ಣ ಪಕ್ಷ ಚತುರ್ದಶಿ ದಿವಸ ರಾಮನಿಂದ ಅವನು ಸಂವೃತನಾಗ್ತಾನೆ, ಅವನು ಕೊಲ್ಲಲ್ಪಡ್ತಾನೆ. ಇನ್ನು ಮಾಘ ಮಾಸ, ಮಾಘ ತಪ್ಪು ತಗೊಂಡು ಮಾಘ ಅಂತ ತಿಳ್ಕೊಳ್ಳಿ. ಮಾಘ ಮಾಸ ಚತುರ್ದಶಿ ದಿವಸ ಕುಂಭಕರ್ಣ ಯುದ್ಧದಲ್ಲಿ ಮೃತನಾಗ್ತಾನೆ. ಮಾಘ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿವಸ ರಾವಣ ಬಹಳ ದುಃಖಿತನಾಗಿ ಅವತ್ತಿನ ದಿವಸ ಯುದ್ಧ ವಿರಾಮ. ಅವ್ರ ಕಡೆಯಿಂದ ಲಂಕೆಯಿಂದ ಯಾರು ಯುದ್ಧಕ್ಕೆ ಬರೋದೇ ಇಲ್ಲ. ಆನಂತರ ಫಾಲ್ಗುಣ ಪಕ್ಷ ಪ್ರತಿಪದೆಯಿಂದ ಚತುರ್ಥಿವರೆಗೂ ಇಂದ್ರಜಿತಾದಿಗಳು ಮೇಲಿಂದ ಮೇಲೆ ಯುದ್ಧವನ್ನು ಮಾಡಿ ಅನೇಕ ರೀತಿಯಿಂದ ತಮ್ಮ ಪರಾಕ್ರಮವನ್ನು ತೋರಿಸಿದ್ದಾರೆ. ಫಾಲ್ಗುಣ ಶುದ್ಧ ಪಂಚಮಿ ಅತಿಕಾಯ ಅಂತ ತಿಳ್ಕೊಂಡಂತೇಳಿ ಕುಂಭಕರ್ಣನಷ್ಟೇ ದೊಡ್ಡ ಶರೀರ, ಕುಂಭಕರ್ಣನ ಹುಟ್ಟಿ ಬಂದೇನೋ ಅಂತೇಳಿ ಗಾಬರಿಯಾದ ಸೈನಿಕರು 3 ದಿವಸ ಒಬ್ಬತ್ತನೇ ಯುದ್ಧ ಮಾಡಿ ಸಪ್ತಮಿ ದಿವಸ ಅವನನ್ನು ಅತಿಕಾಯನು ಸಂವೃತನಾಗ್ತಾನೆ ರಾಮನಿಂದ. ಇನ್ನು ಫಾಲ್ಗುಣ ಶುದ್ಧ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ ಕುಂಭ ನಿಕುಂಭ ಅಂತಕೊಂಡಂತೇಳಿ ರಾವಣನ ಪುತ್ರರು ಘನಘೋರವಾದ ಯುದ್ಧವನ್ನು ಮಾಡ್ತಾರೆ 5 ದಿವಸದವರೆಗೂ. ಕೊನೆಗೆ ಅವರು ಸಂವೃತರಾಗ್ತಾರೆ. ನಂತರ ಫಾಲ್ಗುಣ ಶುದ್ಧ ತ್ರಯೋದಶಿಯಿಂದ 4 ದಿವಸಗಳವರೆಗೆ ಮಕರಾಕ್ಷ ಮೊದಲಾಗಿರ್ತಕ್ಕಂಥ ಹೆಚ್ಚಿನ ರಾವಣನ ಮಕ್ಕಳು ಈ 4 ದಿವಸದಲ್ಲಿ ಸತ್ತೋಗ್ತಾರೆ. ಫಾಲ್ಗುಣ ಕೃಷ್ಣ ಪಕ್ಷ ದ್ವಿತೀಯ, ಅವನ ಮೇಲೆ ಶಕ್ತಿ ಆಯುಧದಿಂದ ಲಕ್ಷ್ಮಣ ಹಣೆಗೆ ಹೊಡೆದಾಗ ಅವನು ಮೂರ್ಛಿತನಾಗಿ ಬೀಳ್ತಾನೆ. ಫಾಲ್ಗುಣ ಕೃಷ್ಣ ಪಕ್ಷ ದ್ವಿತೀಯ. ಫಾಲ್ಗುಣ ಕೃಷ್ಣ ಪಕ್ಷ ತೃತೀಯದಿಂದ ಸಪ್ತಮಿ 5 ದಿವಸ ರಾಮಚಂದ್ರ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾನೆ. 5 ದಿವಸ ಯುದ್ಧ ಆಗಂಗಿಲ್ಲ. ಯಾಕೆ? ಅಷ್ಟರಲ್ಲಿ ಸಂಜೀವನಿ ಪರ್ವತ ತರೋದು, ಎಲ್ಲರನ್ನು ಜೀವಿತಗೊಳಿಸುವುದು, ಎಲ್ಲರಿಗೂ ಅದೇ ರೀತಿಯಾಗಿರ್ತಕ್ಕಂಥ ಸೈನ್ಯ ಪುನಃ ಉಜ್ಜೀವಿತಗೊಳಿಸೋದಕ್ಕೋಸ್ಕರ 5 ದಿವಸ ಹಿಡಿದಿದೆ. ಫಾಲ್ಗುಣ ಕೃಷ್ಣ ಪಕ್ಷ ಅಷ್ಟಮಿಯಿಂದ ತ್ರಯೋದಶಿ 6 ದಿನಗಳವರೆಗೆ ಲಕ್ಷ್ಮಣ ಮತ್ತು ಇಂದ್ರ ಜೊತೆ ಯುದ್ಧವಾಗಿದೆ. ಕೊನೆಗೆ ನಿಕುಂಬಲಾದಲ್ಲಿ ಫಾಲ್ಗುಣ ಕೃಷ್ಣ ಪಕ್ಷ ತ್ರಯೋದಶಿ ದಿವಸ ಲಕ್ಷ್ಮಣ ಇಂದ್ರಜಿತುವನ್ನು ಸಂಹಾರ ಮಾಡ್ತಾನೆ. ಆನಂತರ ಫಾಲ್ಗುಣ ಕೃಷ್ಣ ಪಕ್ಷ ಚತುರ್ದಶಿ ರಾವಣ ದೊಡ್ಡ ಯಜ್ಞ ಮಾಡ್ತಾನೆ, ನನ್ನ ವಿಜಯ ಸಿಗಲಿ ಅಂತ ತಿಳ್ಕೊಂಡಂತೇಳಿ. ಅವತ್ತು ಯುದ್ಧ ಆಗೋದಿಲ್ಲ. ಫಾಲ್ಗುಣ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿವಸ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ದಿವಸ ಯುದ್ಧ ಮಾಡ್ತಾನೆ. ಮುಂದೆ 5 ದಿವಸದವರೆಗೂ ಅನೇಕ ರಾಕ್ಷಸರು ಹತರಾಗ್ತಾರೆ, ಅನೇಕ ಕಪಿಗಳು ಹತರಾಗ್ತಾರೆ. ಚೈತ್ರ ಶುಕ್ಲ ಷಷ್ಠಿ, ಸಪ್ತಮಿ, ಅಷ್ಟಮಿ ಮಹಾಪಾರ್ಶ್ವ ಅಂತ ತಿಳ್ಕೊಂಡಂತೇಳಿ ಮಹಾಪರಾಕ್ರಮಿ 3 ದಿವಸ ಯುದ್ಧ ಮಾಡ್ತಾನೆ. ಚೈತ್ರ ಶುಕ್ಲ ನವಮಿ ದಿವಸ ರಾಮನ ಹುಟ್ಟದ ಹಬ್ಬದ ದಿವಸ ಲಕ್ಷ್ಮಣ ಬ್ರಹ್ಮಾಸ್ತ್ರದಿಂದ ಮೂರ್ಛಿತನಾಗಿ ಮೃತವತ್ ಕೆಳಗೆ ಬೀಳ್ತಾನೆ.
ತನ್ನ ಹುಟ್ಟಿದ ಹೊಸತನ ತಮ್ಮ ಬಿದ್ದದ್ದು ಬಹಳ ದುಃಖ ಆಗಿತ್ತು ರಾಮನಿಗೆ. ಮತ್ತೊಮ್ಮೆ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಾ ಅಂತೇಳಿ ಹನುಮಂತ ದೇವರಿಗೆ ಹೇಳ್ತಾನೆ. ಯಾವ ಪುರಾಣದ ಪ್ರಕಾರ, ಕಂದ ಪುರಾಣದ ಪ್ರಕಾರ ಆ ಸಂಜೀವಿನಿ ಪರ್ವತಕ್ಕೆ ದ್ರೋಣಾಚಲ ಅಂತ ಕೂಡ ಒಂದು ಹೆಸರಿತ್ತಂತೆ. ಚೈತ್ರ ಶುಕ್ಲ ದಶಮಿ ಯುದ್ಧ ವಿರಾಮ, ಲಕ್ಷ್ಮಣನಿಗೆಲ್ಲ ಗುಣ ಆಗಲಿ ಅಂತ ಅದರೆಲ್ಲ ಇದ್ಬಿಟ್ಟಿದ್ದಾರೆ. ಚೈತ್ರ ಶುಕ್ಲ ಪಕ್ಷ ಏಕಾದಶಿ, ಅವನು ವಿಮಾನದಲ್ಲಿ ಬರ್ತಾನೆ ರಾವಣ, ನಮ್ಮ ಸ್ವಾಮಿ ನೆಲದ ಮೇಲೆ ನಿಂತು ಯುದ್ಧ ಮಾಡ್ತಾನೆ ಅಂಥೇಳಿ ರಾವಣ ತನ್ನ ಶತಗ್ನಿ ಅಂತ ತಿಳ್ಕೊಂಡಿರ್ತಕ್ಕಂಥ ರಥವನ್ನು ಮಾತಲೆ ಜೊತೆ ಕಳಿಸ್ಕೊಡ್ತಾನೆ. ಇಂದ್ರ, ನಾ ಯಾರ ಹೆಸರು ಹೇಳಿದೆ? ಹಾಂ, ಇಂದ್ರ ಬರ್ತಾನೆ, ಇಂದ್ರ ಕಳಿಸ್ಕೊಡ್ತಾನೆ. ಆಮೇಲೆ ಚೈತ್ರ ಶುಕ್ಲ ದ್ವಾದಶಿಯಿಂದ ಹಿಡಿದುಕೊಂಡು ಚೈತ್ರ ಕೃಷ್ಣ ಪಕ್ಷ ಚತುರ್ದಶಿವರೆಗೂ 18 ದಿವಸ ರಾವಣನ ಮಧ್ಯದಲ್ಲಿ ಘನಘೋರ ಯುದ್ಧವಾಗ್ತದೆ. ಎಷ್ಟೆಷ್ಟು ವಾರ ತೊಗೊಂಡಿದ್ದೆ ಯಾರಿಗೂ ಗೊತ್ತು. ಒಂದೊಂದು ದಿವಸ ಒಂದೊಂದು ವಾರ ನಾಶಪಡಿಸ್ತಾ ಅವನನ್ನು ಸೋಲಿಸ್ತಾ 18ನೇ ದಿವಸ ಚೈತ್ರ ಶುಕ್ಲ ಪಕ್ಷ ದ್ವಾದಶಿಯಿಂದ ಹಿಡಿದುಕೊಂಡು ಚೈತ್ರ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ರಾವಣ ಹತನಾದ. ಚೈತ್ರ ಕೃಷ್ಣ ಪಕ್ಷ ಅಮಾವಾಸ್ಯೆ ರಾವಣನ ಅಂತ್ಯ ಸಂಸ್ಕಾರ, ಇದೆಲ್ಲ ಕಾರ್ಯಗಳು ನಡೆದಿವೆ. ವೈಶಾಖ ಶುದ್ಧ ದ್ವಿತೀಯ ದಿವಸ ಅಂದರೆ 2 ದಿವಸದ ಮೇಲೆ ವಿಭೀಷಣನಿಗೆ ರಾಮಚಂದ್ರ ರಾಜ್ಯಾಭಿಷೇಕವನ್ನು ಮಾಡಿದ್ದಾನೆ. ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯ ದಿವಸ ರಾಮ ಸೀತೆಯರ ಭೇಟಿಯಾಗಿದೆ. ಅಂದರೆ ಅಲ್ಲಿ ಸೀತಾಕೃತಿ ಅಥವಾ ಇಂದ್ರ ಅಗ್ನಿಪುತ್ರಿಯಾಗಿರ್ತಕ್ಕಂಥ ವೇದವತಿ. ಆಮೇಲೆ ವೈಶಾಖ ಶುಕ್ಲ ಪಕ್ಷ ಚತುರ್ಥಿ ದಿವಸ ರಾಮಚಂದ್ರ ಆ ವಿಮಾನದಲ್ಲಿ ಕುಳಿತುಕೊಂಡು ತಿರುಗಿ ಹೊರಡ್ತಾನೆ. ವೈಶಾಖ ಶುದ್ಧ ಪಂಚಮಿ ದಿವಸ 14 ವರ್ಷ ಮುಗೀತದೆ. ವೈಶಾಖ ಶುದ್ಧ ಪಂಚಮಿ ದಿವಸ, ವೈಶಾಖ ಶುದ್ಧ ಪ್ರತಿಪದ ವನವಾಸಕ್ಕೆ ಹೊರಟಿದ್ದ. ಆದರೆ ಪಂಚಮಿ ದಿವಸ ಭರತನ ಭೇಟಿಯಾಗಿತ್ತು. ಶುಕ್ಲ ಪಕ್ಷ ವನವಾಸಕ್ಕೆ ಹೊರಟರು. ಭರತನ ಭೇಟಿ ಷಷ್ಠಿ ದಿವಸ ಆಗಿತ್ತು. ಆದ್ದರಿಂದ ಅವನು ಹೇಳಿದ್ದ, ನಾನು ಮುಂದಿನ ಷಷ್ಠಿ ತನಕ ನೀನು ಹಾದಿ ಕಾಯ್ತೀನಿ. ಷಷ್ಠಿ ದಿವಸ ಸೂರ್ಯೋದಯ ವೇಳಕ್ಕೆ ನೀವು ಬಂದ್ಮುಟ್ಲಿಲ್ಲ ಅಂತಂದ್ರೆ ಪರಮಾತ್ಮ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದ. ಸರಿಯಾಗಿ ಷಷ್ಠಿ ದಿವಸ ಪಂಚಮಿ ದಿವಸ ಅವನು ಭರದ್ವಾಜ ಆಶ್ರಮಕ್ಕೆ ಬರ್ತಾನೆ. ಯಾಕೆಂದರೆ ಅಲ್ಲಿಂದಲೇ ತನ್ನ ವಿಜಯ ಯಾತ್ರೆ ಪ್ರಾರಂಭವಾಗಿತ್ತು. ಋಷಿಗಳ ಆಶೀರ್ವಾದ ತೊಗೊಳ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಪುಷ್ಪಕ ವಿಮಾನದಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು? ರಾಮನ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಕಪಿಗಳು. ವಿಭೀಷಣ, ಅವನ ಕೆಲವು ಸೈನಿಕರು. ಏನಿದು? ಹೌದು, ಅದು ವಿಮಾನ ಹೀಗಿತ್ತು. ಬೇಕು ಅಂದ್ರೆ 1 ಸೀಟರ್ ಆಗ್ತಿತ್ತು, ಬೇಕು ಅಂದ್ರೆ 1 ಲಕ್ಷ ಸೀಟರ್ ದೊಡ್ಡದಾಗ್ತಿತ್ತು. ಅಂತಹ ಅದ್ಭುತವಾಗಿರ್ತಕ್ಕಂಥ ವಿಮಾನ ಅದು. ಆನಂತರ ವೈಶಾಖ ಶುದ್ಧ ಷಷ್ಠಿ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ಸೂರ್ಯ ರಾಮಚಂದ್ರ ಬಂದಿದ್ದಾನೆ. ರಾಮ ಮತ್ತು ಭರತನ ಮೇಲನ ಸಪ್ತಮಿ ದಿವಸವೇ ರಾಜ್ಯಾಭಿಷೇಕ. ಇಲ್ಲ, ಮತ್ತು ಈ ಉತ್ತರ ಪ್ರದೇಶ ಕಡೆಯಲ್ಲಿ ಅಶ್ವಿನ ಮಾಸ ಶುಕ್ಲ ಪಕ್ಷ ಪ್ರತಿಪದೆಯಿಂದ ರಾಮಲೀಲಾ ಪ್ರಾರಂಭ ಮಾಡ್ತಾರೆ. ದಸರಾ ದಿವಸ ರಾವಣ ವಧ ಮಾಡ್ತಾರೆ. ಮತ್ತು ನೀವು ಇಲ್ಲಿ ರಾವಣನ ವಧ ಅಂತ ತಿಳ್ಕೊಂಡಂತ ಅನ್ನೋದು ಚೈತ್ರ ಶುಕ್ಲ ಪಕ್ಷ
ಚೈತ್ರ ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂತ ಹೇಳ್ತೀರಿ. ಮತ್ತು ಅದಕ್ಕೆ ಸಂಬಂಧ ಏನು ಅಂತ ತಿಳ್ಕೊಂಡಂತಂದರೆ, ರಾಮಾಯಣದ ಮೇಲೆ ಅನೇಕ ವ್ಯಾಖ್ಯಾನಗಳು, ಅದರಲ್ಲಿ ತಿಲಕ ವ್ಯಾಖ್ಯಾನಕಾರರು ಅಂತ ಏನಿದ್ದಾರೆ, ಆ ತಿಲಕ ವ್ಯಾಖ್ಯಾನಕಾರರು ಹೇಳ್ತಾರೆ ಇಲ್ಲ, ಮತ್ತು ಪುರಾಣದದನ್ನು 14 ವರ್ಷದಲ್ಲಿ 5 ಅಧಿಕ ಮಾಸ ಬಂದು ಹೋಗಿವೆ. 4 ಅಧಿಕ ಮಾಸ ಮೇಲೆ 22 ದಿವಸ. ಆ ಅಧಿಕ ಮಾಸದ ಲೆಕ್ಕ ಹಿಡಿದ್ರೆ ಅಶ್ವಿನ ಮಾಸ ಸರಿಯಾಗಿ ಹಿಡಿದ್ರೆ, ಅಂದರೆ ಚಾಂದ್ರಮಾನದ ಪ್ರಕಾರ ಮಾಡಿದರೆ ಅಶ್ವಿನ ಮಾಸ ಶುಕ್ಲಪಕ್ಷ ಪ್ರತಿಪದ, ಸೌರಮಾನದ ಪ್ರಕಾರ 1 ವರ್ಷ ಅಂತ ತಿಳ್ಕೊಂಡ್ರೆ ಚೈತ್ರ ಶುಕ್ಲಪಕ್ಷ ಪಂಚಮಿ. ಆದ್ದರಿಂದಾಗಿ ಎರಡನ್ನು ಹೊಂದಿಸಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಏನೇ ಇರಲಿ, ನಮ್ಮ ಪುರಾಣಗಳು ಎಷ್ಟು ಅಕ್ಯುರೇಟ್ ಆಗಿರ್ತದೆ. ಇಷ್ಟು ಅಕ್ಯುರೇಟ್ ಕೂಡ ಸರಿಯಾಗಿ ಹಿಸ್ಟ್ರಿಯಲ್ಲಿ ಸಿಕ್ಕಲಿಕ್ಕಿಲ್ಲ. ಯಾವ ತಿಥಿ, ಏನು ಘಟನೆ, ಯಾವ ಸಂದರ್ಭ, ಇನ್ನು ಬೇರೆ ಪುರಾಣಗಳಲ್ಲಿ ಮತ್ತು ಕೆಲವನ್ನು ನಾನು ಇಲ್ಲಿ ತೆಗೆದುಕೊಳ್ಳದೇ ಇರತಕ್ಕಂಥ ಘಟನೆಯನ್ನು ಈ ಬೈಂಡಿಂಗ್ನಲ್ಲೇ ಇಟ್ಟಿದ್ದಾರೆ. ಆದರೆ ಸರ್ವಸಾಮಾನ್ಯವಾಗಿ ಯಾವ ಪುರಾಣಕ್ಕೂ ತಿಥಿಗಳಲ್ಲಿ ಬಹಳ ಅಂತರ ಇಲ್ಲ. ಈ ಹೇಳಿದ ತಿಥಿಗಳನ್ನೇ ತೆಗೆದುಕೊಂಡಿದ್ದಾರೆ. ಕಾಲಿಕಾ ಪುರಾಣದಲ್ಲಿ ಸ್ವಲ್ಪ ಅಂತರ ಇದೆ. ಅವರು ಅಶ್ವಿನ ಮಾಸವನ್ನು ಅಂತ ಹಿಡಿದು ಆ ಕಾಲದಲ್ಲಿ ಅಧಿಕ ಮಾಸ ತಿಳ್ಕೊಂಡು ಆ ರೀತಿಯಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ನನಗೆ ಹೇಳಲಿಕ್ಕೆ ಇಷ್ಟೇ ಬಂದದ್ದೇನು ಅಂತ ತಿಳ್ಕೊಂಡಂತಂದರೆ, ಜೀವನದಲ್ಲಿ ಕೋಟ್ಯಾಧೀಶ ಆಗದೇ ಇದ್ದರೂ ಪರವಾಗಿಲ್ಲ, ಅಬ್ಜಾಧೀಶ ಆಗದೇ ಇದ್ದರೂ ಪರವಾಗಿಲ್ಲ, ಒಂದು ಸಲ 18 ಪುರಾಣ ಓದಿ. 18 ಪುರಾಣದ ಅನುವಾದ ಸಿಗ್ತದೆ. ಗೀತಾ ಪ್ರೆಸ್ ಗೋರಖನವರು ಹಿಂದಿಯಲ್ಲಿ 18 ಪುರಾಣದ ಅನುವಾದ ಇದೆ. ಮರಾಠಿಯಲ್ಲಿ ಪುನಾದ ಚಿತ್ರಶಾಲಾ ಪ್ರೆಸ್ನವರು 18 ಪುರಾಣದ ಸಾರವನ್ನು ಸುಮಾರು 22 ಭಾಗದಲ್ಲಿ ಅನುವಾದ ಮಾಡಿದ್ದಾರೆ. ಕನ್ನಡದಲ್ಲಿ ಗಲಗಲಿ ಪಂಡರೀನಾಥಾಚಾರ್ಯರು ಎಲ್ಲ ಪುರಾಣಗಳ ಅನುವಾದವನ್ನು ಪ್ರಸ್ತುತಗೊಳಿಸಿದ್ದಾರೆ. ಆಚಾರ್ಯ ಇಷ್ಟೆಲ್ಲ ಎಲ್ಲಿ ಸಂಸ್ಕೃತದಲ್ಲಿ ಬೇಕೆ, ನಾಗ್ ಪಬ್ಲಿಕೇಶನ್ ಅಂತ ತಿಳ್ಕೊಂಡು ಅಂತೇಳಿ ಅವರು ದಿಲ್ಲಿಯಿಂದ ಪ್ರಿಂಟ್ ಮಾಡಿದ್ದಾರೆ. ನಾಗ್ ಪಬ್ಲಿಕೇಶನ್ ತೆಗೆದುಕೊಳ್ಬೇಕಾಗಿದ್ದರೆ ನಿಮಗೆ ಬಹಳ ಆಯಿತು ಅಂತ ತಿಳ್ಕೊಂಡಂತಂದರೆ, ಅತಿ ಹೆಚ್ಚು ಅಂತ ತಿಳ್ಕೊಂಡಂತಂದರೆ 22,000 ರೂಪಾಯಿ ಬೀಳ್ತಾರೆ. ಇನ್ನು ಗೋರಖ್ಪುರ್ ಕಲ್ಯಾಣ ಹಿಂದಿ ಅನುವಾದ ಸಹಿತ ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡಂತಂದರೆ ಅದೇ 20,000ರಿಂದ 25,000 ಒಳಗಾಗಿ ಬರ್ತದೆ. 18 ಪುರಾಣ ಸಿಗ್ತದೆ ನಿಮಗೆ. ಬೇಕಾದಷ್ಟು ಮನೆಯಲ್ಲಿ ಬಂಗಾರ ಇಟ್ಕೊಂಡಿದ್ದೀರಿ, ಆಭರಣಗಳನ್ನು ಇಟ್ಕೊಂಡಿದ್ದೀರಿ, ಬೆಲೆ ಬಾಳ್ತಕ್ಕಂಥ ಬೇಕಾದಂಥ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ಏನಂತಾರೆ ಮೊಬೈಲ್ಗಳೆಲ್ಲ ಇವೆ. ಒಂದು ಮೊಬೈಲ್ ಇವತ್ತಿನ ದಿವಸ ಚಲೋ ಮೊಬೈಲ್ ಅಂತ ಕೂಡ 20,000 ಕೆಳಗೆ ಬರೋದಿಲ್ಲ. ಬರ್ತೇನಪ್ಪ? 20ರಿಂದ 40, 50 ಒಂದು ಸಲ ಮೊಬೈಲ್ ಚೇಂಜ್ ಮಾಡೋ ಬದಲಾಗಿ 18 ಪುರಾಣ ಮನೇಲಿ ತಂದಿಡಿ. ಮನೆಗೆ ಬಂದಲ್ಲಿ ಒಂದಿಲ್ಲ ಒಂದು ದಿವಸ ಒಂದು 2-4 ಪೇಜ್ ಆದರೂ ಓದಲಿಕ್ಕೆ ಮನಸ್ಸು ಬರ್ತದೆ. ಎಂಥ ಅದ್ಭುತ ಜ್ಞಾನಗಳು ತುಂಬಿದೆ ನಮ್ಮ ಪುರಾಣಗಳಲ್ಲಿ. ಸಂಪೂರ್ಣ ಜೀವನ ಸಾಲೋದಿಲ್ಲ, ಅಷ್ಟು ಇದೆ ನಮ್ಮ ಹತ್ರ ಟೆಕ್ಸ್ಟ್ ಇದೆ. ವೇದವ್ಯಾಸದವ್ರು ಮಾಡಿದ ಉಪಕಾರ ಇದೆ. ಇನ್ನು ಹೇಗೂ ನಾಡಿದ್ದು ಮಧ್ವನವಮಿ 37 ಗ್ರಂಥಗಳು, 37 ಗ್ರಂಥಗಳ ಅನುವಾದವನ್ನು ಪೇಜಾವರ ಶ್ರೀಪಾದಂಗಳವರು ಪೂರ್ಣಪದ್ಮ ವಿದ್ಯಾಪೀಠದ ತಮ್ಮ ಪ್ರಕಾಶನದಿಂದ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಸಾಧಾರಣ 10-12 ಆಚಾರ ಗ್ರಂಥಗಳು ಸಿಗ್ತವೆ. ಕನ್ನಡದಲ್ಲಿ ಪೂರ್ತಿಯಾಗಿ ಸಿಗ್ತದೆ. ತೆಗೆದುಕೊಂಡು ಬನ್ನಿ, ಮನೆಯಲ್ಲಿಡಿ. ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಿರ್ತಾರೆ, ಸರ್ವಮೂಲ ಪುಸ್ತಕ ಮನೆಯಲ್ಲಿ ತಂದಿಡಿ. ಅದೇ ದೊಡ್ಡ ದೇವ್ರ ಪ್ರತಿಮಾ. ಉಳಿದ ದೊಡ್ಡ ದೇವ್ರ ಪ್ರತಿಮಾ ಪೂಜಾ ಬರಲಿಲ್ಲ ಅಥವಾ ನೀವು ಸರಿಯಾಗಿ ಶುದ್ಧಿ ಇದ್ದಿಲ್ಲ ಅಂತಂದರೆ ದೊಡ್ಡ ದೇವ್ರ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಸರ್ವಮೂಲದ ಪೂಜಾ ನೀವು ನಿಮ್ಮ ಮನೆಯವರೆಲ್ಲರೂ ಕೂಡ ಮಾಡ್ಬೋದು. ಇದನ್ನು ತಪ್ಪದೇ ಪ್ರತಿಯೊಬ್ಬರು ಈ ಜ್ಞಾನದ ಪ್ರತಿಮೆಯನ್ನು ತಪ್ಪದೇ ತಂದುಕೊಳ್ಳೋಕ್ಕೆ ಪ್ರಯತ್ನಿಸಿ. ಅಲ್ಲ, ಇಲ್ಲಿ ಮಂಡೋದರಿಯನ್ನು, ರಾವಣನ ಹೆಂಡತಿಯಾಗಿರ್ತಕ್ಕಂಥ ಮಂಡೋದರಿಯನ್ನು ಪಂಚ ಪ್ರಾತಸ್ಮರಣೀಯರಲ್ಲಿ ಹಿಡಿದಿದ್ದಾರಲ್ಲ, ಅಹಲ್ಯ, ದ್ರೌಪದಿ, ಸೀತಾ,
ತಾರಾ ಮಂಡೋದರಿ ತಥಾ ಪಂಚಕಂ ನಾಸ್ಮರೆ ನಿತ್ಯಂ ನಿತ್ಯಂ ಮಹಾಪಾತಕನಾಶನಂ. ಭಾಳ ಜನ ಪಂಚಕನ್ಯಾ ಸ್ಮರೆ ನಿತ್ಯಂ ಅಂತ ತಿಳ್ಕೊಂತಾರೆ. ಅದು ಸರಿಯಾಗಿರ್ತಕ್ಕಂಥದ್ದು ಪಂಚಕಂ, ಈ 5 ಜನರ ಗುಂಪನ್ನು ನಾ ಸ್ಮರೆ ನಿತ್ಯಂ, ಪ್ರತಿಯೊಬ್ಬ ಮನುಷ್ಯನೂ ಸ್ಮರಿಸಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಯಾಕಂದರೆ ಇವರಲ್ಲಿ ಯಾರೂ ಕನ್ಯರಿಲ್ಲೇ ಇಲ್ಲ, ಎಲ್ಲರೂ ಮದುವೆ ಆದವ್ರೆ. ಅಥವಾ ಇನ್ನೊಂದು ವ್ಯಾಖ್ಯಾನದಲ್ಲಿ ಪಂಚಕನ್ಯಾ ಅಂತ ಪ್ರಾಪಾಠ ಹಿಡೀರಿ. ಕನ್ಯಾ ಅಂತ ತಿಳ್ಕೊಂಡಂತಂದ್ರೇನು? ಅತಿ ಪರಿಶುದ್ಧಳಾಗಿರ್ತಕ್ಕಂಥವಳು. ಇವರು ಪತಿವ್ರತರು, ವಿವಾಹಿತರಾಗಿದ್ದರು, ಶಾಸ್ತ್ರದ ನಿಯಮಾನುಸಾರವಾಗಿ ಅವರು ಬ್ರಹ್ಮಚಾರಿಣಿಯಾಗಿ ಉಳಿದಿದ್ದರು. ಅಹಲ್ಯನ ಕಥೆ ನೀವು ಕೇಳಿದ್ದಿ, ಅದನ್ನು ವಿಸ್ತಾರವಾಗಿ ಬಂದಿದೆ ಅಹಲ್ಯನ ಕಥೆ. ದ್ರೌಪದಿ ಕಥೆ ಅನೇಕ ಸಲ ಕೇಳಿದ್ದೀರಿ. ಸೀತಾ ಕಥೆ ಕೇಳ್ತಾ ಇದ್ದೀರಿ. ತಾರಾ ಬೃಹಸ್ಪತ್ಯಾಚಾರ ಹೆಂಡತಿ, ಮಂಡೋದರಿ ರಾವಣನ ಹೆಂಡತಿ. ಏನಪ್ಪ ರಾವಣನ ಹೆಂಡತಿ? ಹೌದು. ಈ 5 ಜನ ಗಂಡಂದಿರ ಜೀವನದಲ್ಲಿ ಏನೇ ಪರಿಸ್ಥಿತಿ ಬರಲಿ ತಮ್ಮ ಗಂಡನ ಬಿಟ್ಟು ಹೋಗಲಿಲ್ಲ. ತಮ್ಮ ಗಂಡನ ಜೊತೆಗೆ ಇದ್ದು ಅವರ ಉನ್ನತಿಗೋಸ್ಕರ ಪ್ರಯತ್ನವನ್ನು ಮಾಡಿದ್ದಾರೆ. ಮಂಡೋದರಿ ಸತತವಾಗಿ, ಅವಳಿಗೆ ಮಂಡೋದರಿ ಅಂತ ತಿಳ್ಕೊಂಡ್ರೆ ಏನಪ್ಪ ಮಂಡಿದ್ಲೇನು ಭಾಳ ಅಂತ ಹಾಗಲ್ಲ. ಸಂಸ್ಕೃತದಲ್ಲಿ ಮಂಡ ಅಂತಂದರೆ ಸೂಕ್ಷ್ಮ ಅಂತ ಅರ್ಥ, ತೆಳುವಾದಂಥ ಅರ್ಥ. ತೆಳುವಾದುವುದರಿಂದ ಹೊಟ್ಟೆ ಭಾಳ ಸಣ್ಣದಾಗಿತ್ತು. ಆನಂತರ ಸೊಂಟವು ಕೂಡ ಅಷ್ಟು ಸುಂದರವಾಗಿದ್ಲು. ಈಗಿನಾಗಿ ಸೊಂಟ ಇತ್ತಾಗ ಹೊಟ್ಟೆ ಗಿಟ್ಟೆ ಬೆಳೆಸ್ಕೊಂಡು ಹಾಗೆ ಆಗಿರಲಿಲ್ಲ. ಅದರಿಂದ ಮಂಡೋದರಿ ಅಂತ ಕರಿತಾಯಿತ್ತು. ಇವಳು ಕೊನೆಯವರೆಗೂ ರಾವಣನಿಗೆ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಕೊನೆಯವರೆಗೂ ರಾವಣನ ಅಂತರ್ಗತನಾಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಜಯನ ಅಂತರ್ಗತನಾದ ಪರಮಾತ್ಮನನ್ನೇ ಯಾವಾಗಲೂ ಸತತವಾಗಿ ಚಿಂತನೆ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಹನುಮಂತನನ್ನು ಕೊಲ್ಲಬೇಕು ಅಂತ ರಾವಣ ಹೊರಟಾಗ ವಿಭೀಷಣ ತಡೆದ. ಅದು ವಿಭೀಷಣ ತಡೆದಾಗ ರಾವಣ ಕೇಳಲಿಲ್ಲ. ಆ ಕಾಲಕ್ಕೆ ರಾಣಿವಾಸದಿಂದ ಕೆಳಗಿಳಿದು ಬರ್ತಾಳೆ ಮಂಡೋದರಿ. ಹೇಳ್ತಾಳೆ, ಪತಿದೇವ, ಈ ಕಲಂಕ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಇದೊಂದು ದೊಡ್ಡ ತಪ್ಪು ಮಾಡ್ತೀರಿ, ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಅವಳ ಆ ಮಾತನ್ನು ರಾವಣನಿಗೆ ತೆಗೆದು ಹಾಕಲಿಕ್ಕಾಗಲಿಲ್ಲ. ಸೀತೆಯ ಬಗ್ಗೆ ಅಂತೂ ದಿನಾಲು ಹೇಳ್ತಿದ್ಲು. ಅಷ್ಟೇ ಅಲ್ಲ, ಸೀತಾದೇವಿ ಮೇಲಿಂದ ಮೇಲೆ ಭೇಟಿಯಾಗಿ, ನಾನು ಪ್ರಾರ್ಥಿಸ್ತೇನೆ, ನೀನು ಪ್ರಾರ್ಥಿಸು, ನನ್ನ ಗಂಡನಿಗೆ ಒಳ್ಳೆ ಭಾವನೆ ಬರಲಿ ಅಂತೇಳಿ. ಹನುಮಂತ ಯಾವಾಗ ಲಂಕೆಯನ್ನು ಸುಟ್ಟು ಹೋದ, ಹನುಮಾನ್ ನಾಟಕ ಅಂತ ತಿಳ್ಕೊಂಡಂತೆ ಭಾಳ ಚಂದ, ಒಳ್ಳೆ ಸಂಸ್ಕೃತದಲ್ಲಿ ಒಳ್ಳೆ ನಾಟಕ ಇದೆ. ಹನುಮಾನ್ ನಾಟಕದಲ್ಲಿ ಹೇಳ್ತಾರೆ, ರಾವಣನ ಲಂಕೆ ಹನುಮಂತ ಹೊಸದಾಗಿನ ಸುಟ್ಟಿಲ್ಲ ಅಂತ ತಿಳ್ಕೊಂಡಂತೆ. ಯಾಕೆ? ಹನುಮಾನ್ ನಾಟಕದಲ್ಲಿ ಹೇಳ್ತಾರೆ, ಸೀತಾದೇವಿಯ ನಿಶ್ವಾಸದಿಂದ ಲಂಕೆ ಎಂದೋ ಸುಟ್ಟೋಗಿತ್ತು. ಹನುಮಂತ ದೇವರು ಮಾತಲೇ ಅದಕ್ಕೆ ಇನ್ನೊಂಚೂರು ಸುಟ್ಟರು ಅಷ್ಟೆ. ಸೀತೆಯ ಆ ಒಂದು ಧರ್ಮದ ತೇಜಸ್ಸಿನಿಂದ ಲಂಕೆ ಯಾವಾಗ ಸುಟ್ಟೋಗಿತ್ತು. ಇಂಥ ಅದ್ಭುತವಾಗಿರ್ತಕ್ಕಂತಹ ಪ್ರಮೇಯಗಳು ನಮ್ಮ ಪುರಾಣಗಳಲ್ಲಿವೆ. ಶ್ರೀರಾಮಚಂದ್ರ ವಿಭೀಷಣನ ರಾಜ್ಯಾಭಿಷೇಕ ಮೇಲೆ ಕೂಡಿಸಿದ ನಂತರ ಮುಂದೇನು ಘಟನೆ ಆಯಿತು ಅಂತ ಅನ್ನೋದನ್ನು ನಾನು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.